ನಮಸ್ತೆ ಎಲ್ಲರಿಗೂ. ನನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೆ ಸ್ವಾಗತ. ನಾನಿವತ್ತೊಂದು ವೆಜ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿರುವ ಇಂಗ್ರೀಡಿಯೆಂಟ್ಸಿಂದ ನಾವು ಸುಲಭವಾಗಿ ಯಾವ ರೀತಿ ವೆಜ್ ಫ್ರೈಡ್ ರೈಸ್ ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ನೀವು ಇದನ್ನು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆಯೇ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡಿ ನೀವು ಮನೆಯಲ್ಲೆಲ್ಲರಿಗೂ ಸವಿಸಲಿಕ್ಕೆ ಬಿಡಿ. ನೋಡಿ, ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೇನೆ. ಹಾಗೆಯೇ ಕ್ಯಾಪ್ಸಿಕಮ್ಮನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡಿದ್ದೀನಿ. ಈಗ ರೆಡಿ ಮಾಡುವ. ಇಂಗ್ರೀಡಿಯೆಂಟ್ಸ್ ನೋಡಿ, 2ರಿಂದ 3 ಪಾಯಿಂಟ್ ಅನ್ನ ಮಾಡಿಕೊಂಡಿದ್ದೇನೆ. ಹಾಗೆಯೇ 2 ಈರುಳ್ಳಿಯನ್ನು ಕಟ್ ಮಾಡಿಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು, 4ರಿಂದ 5 ಚಮಚ ಎಣ್ಣೆ, 2 ಕ್ಯಾರೆಟ್, 2 ಕ್ಯಾಪ್ಸಿಕಮ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 5ರಿಂದ 6 ಚಮಚ ಟೊಮೆಟೊ ಸಾಸ್, ಹಾಗೆಯೇ 5ರಿಂದ 6 ಚಮಚ ಚಿಲ್ಲಿ ಸಾಸ್, ಹಾಗೆ 1 ಚಮಚದಷ್ಟು ಸೋಯಾ ಸಾಸ್. ಈಗ ಮಾಡೋದು ಹೇಗೆ ಅಂತ ನೋಡುವ. ಈಗ ಗ್ಯಾಸ್ನ ಮೇಲೊಂದು ಕಡಾಯಿಯನ್ನು ಇಟ್ಟಿದ್ದೇನೆ. ಅದಕ್ಕೆ 5ರಿಂದ 6 ಚಮಚ ಎಣ್ಣೆಯನ್ನು ಹಾಕುವ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕಬೇಕು. ಸ್ವಲ್ಪ ಇದರ ಹಸಿ ವಾಸನೆ ಹೋದರೆ ಸಾಕು, ತುಂಬ ಫ್ರೈ ಮಾಡಬೇಕಂತ ಏನಿಲ್ಲ. ಇದರ ಹಸಿ ವಾಸನೆ ಹೋದ ನಂತರ ಇದಕ್ಕೆ ಕ್ಯಾರೆಟನ್ನು ಹಾಕಬೇಕು. ಈ ಕ್ಯಾರೆಟನ್ನು ಕೂಡ ಸ್ವಲ್ಪ ಬೇಯಿಸಲಿಕ್ಕೆ ಬಿಡಬೇಕು. ಹೀಗೆ ಮಗಿಸ್ತಾ ಇದ್ದರೆ ಬೇಯ್ತಾ ಬರ್ತದೆ. 5ರಿಂದ 6 ನಿಮಿಷದ ತನಕ ಇದನ್ನು ಹೀಗೆ ಮಗಿಸ್ತಾ ಬರಬೇಕು. ಆಗ ಕ್ಯಾರೆಟ್ ಬೇಯ್ತಾ ಬರ್ತದೆ. ನಂತರ ಇದಕ್ಕೆ ಕ್ಯಾಪ್ಸಿಕಮನ್ನು ಹಾಕಬೇಕು. ಕ್ಯಾಪ್ಸಿಕಮನ್ನು ಕೂಡ ಹಾಗೆಯೇ ಮಗಿಸ್ತಾ ಬೇಯಿಸ್ತಾ ಬರಬೇಕು. ಮಿಕ್ಸ್ ಮಾಡಿ ನಂತರ ಇದಕ್ಕೆ ಟೊಮೆಟೊ ಸಾಸನ್ನು ಹಾಕಬೇಕು. ಹಾಗೆಯೇ ಸೋಯಾ ಸಾಸ್ ಹಾಕಬೇಕು. ನಂತರ ಗ್ರೀನ್ ಚಿಲ್ಲಿ ಸಾಸ್ ಮತ್ತು ಕಾಯಿ ಮೆಣಸಿನ ಸಾಸ್ ಹಾಕಬೇಕು. ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ಇಲ್ಲದಿದ್ದರೆ ಹೀಗೆ ಕೂಡ ಮಾಡ್ಬೋದು. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ನೋಡಿ. ಹಾಗೆ ಸ್ವಲ್ಪ ಬೇಯ್ತಾ ಬಂತು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1/4 ಚಮಚದಷ್ಟು ಉಪ್ಪು ಹಾಕಿದರೆ ಸಾಕು. ಯಾಕಂದರೆ ಅನ್ನ ಬೇಯಿಸುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೇವೆ. ಆದ್ದರಿಂದ ಇದಕ್ಕೆ ಸ್ವಲ್ಪ 1/4 ಚಮಚದಷ್ಟು ಉಪ್ಪು ಹಾಕಿದರೆ ಸಾಕು, ಹೆಚ್ಚಾಗ್ತದೆ. ಈಗ ಗ್ಯಾಸನ್ನು ಸಿಮ್ಮಲ್ಲಿಡುವ, ಯಾಕಂದರೆ ಅದು ತಳ ಹಿಡಿತದೆ. ಅದಕ್ಕೋಸ್ಕರ ಇದಕ್ಕೆ ಈಗ ನಾವು ಮಾಡಿದಂಥ ಅನ್ನವನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಸ್ವಲ್ಪನೇ ಅನ್ನ ಹಾಕಿ ಮಿಕ್ಸ್ ಮಾಡ್ತಾ ಬರುವ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು. ಈಗ ರುಚಿಯಾದ ವೆಜ್ ಫ್ರೈಡ್ ರೈಸ್ ರೆಡಿಯಾಗಿದೆ. ನೀವು ಇದನ್ನು ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ ನೋಡಿ. ನಮ್ಮ ಮನೆಯಲ್ಲಿರುವ ತರಕಾರಿಯಿಂದಲೇ ನಾವು ವೆಜ್ ಫ್ರೈಡ್ ರೈಸನ್ನು ತಯಾರಿಸ್ಬೋದು. ಬೆಳಗಿನ ಬ್ರೇಕ್ಫಾಸ್ಟಿಗೆ ಇದನ್ನು ಮಾಡಿ ನಾವು ಬೇಕಾದಾಗ ಸೇವಿಸಬಹುದು.
ಈಗ ಬೆಳಗಿನ ಉಪಹಾರಕ್ಕೆ ಇದನ್ನು ಸೇವಿಸ್ಬೋದು. ರುಚಿಯಾದ ವೆಜ್ ಫ್ರೈಡ್ ರೈಸ್ ರೆಡಿಯಾಗಿದೆ. ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಕೂಡ ನೀವು ಟ್ರೈ ಮಾಡಿ ನೋಡಿ. ಹಾಗೆಯೇ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ನೀವು ಲೈಕ್ ಮಾಡಿ. ಹಾಗೆ ಈ ವೆಜ್ ಫ್ರೈಡ್ ರೈಸ್ ಯಾವ ರೀತಿ ಆಗಿದೆ ಅಂತ ನೀವು ಮನೆಯಲ್ಲಿ ಕೂಡ ಮಾಡಿ ಸೇವಿಸಿ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ ಜೊತೆ ಕೂಡ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯಬೇಡಿ. ಓಕೆ, ಬಾಯ್.